ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಪರಮ ಪಾವನ ಪರಮ ಯಾವ ಕೃತ್ಯವನ್ನು ಎಸಗುವುದಕ್ಕೆ ಮುಂದಾದೆ? ಯಾವುದೋ ಪ್ರಾಣಿಯ ಕಿವಿಯನ್ನು ಹಾಗೆ ಭಾವಿಸಿಕೊಂಡು ನಾನು ಹಿಡಿದಂತಹ ಬಾಣವನ್ನು ಪ್ರಯೋಗ ಮಾಡಿದೆ. ಬಂದು ನೋಡ್ತಾ ಇದ್ದೇನೆ, ನಾನು ಬಾಣ ಪ್ರಯೋಗ ಮಾಡಿದ್ದು ಪ್ರಾಣಿಯ ಕಿವಿಗಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಪಾದಗಳಿಗೆ. ಈ ಶ್ರೀಪಾದ ಸಾಮಾನ್ಯವಾದಂತ ಅದು ಎಲ್ಲ ಒಂದೊಂದು ಕಾಲದಲ್ಲಿ ಬಲಿಯನ್ನು ಪಾತಾಳ ಕಟ್ಟಿದಂತಹ ಈ ಪಾದ, ಅಹಲ್ಯೆಯನ್ನು ಉದ್ಧರಿಸಿದಂತಹ ಈ ಪಾದ, ಗಂಗೆ ಉದ್ಭವಿಸಿದಂತಹ ಈ ಪಾದ ಅಷ್ಟೇ ಅಲ್ಲ, ಸದಾಕಾಲ ಲಕ್ಷ್ಮೀದೇವಿ ಪಾದ ಪೂಜೆಯನ್ನು ಮಾಡ್ತಿದ್ದಂತಹ ಈ ಪಾದ ಇಂತಹ ಪರಮ ಪುಣ್ಯ ಪಾದಕ್ಕೆ ಘಾಸಿಯನ್ನು ಉಂಟು ಮಾಡಿದ್ದಲ್ಲ. ದೇವರೇ, ನನ್ನನ್ನು ಕ್ಷಮಿಸಬೇಕು ದೇವರೇ. ಅಪರಾಧ ಏನಾಯ್ತು? ಪಾದಮೂಲದಲ್ಲಿ ಕುಳಿತು ಒಂದೇ ಸಮನೆ ಗೋಳು ಎಂದಾಡುತ್ತಾ ಇದ್ದೀನಿ. ಯಾರಪ್ಪ ನೀವು? ಯಾಕೆ ಈ ರೀತಿಯಲ್ಲಿ ಕಣ್ಣೀರು ಕೆರೆಯುತ್ತಾ ಇದ್ದಿ? ವಿಷಯವನ್ನು ಸ್ವಲ್ಪ ನನಗೆ ವಿಸ್ತರಿಸಿ ಹೇಳ್ತೀನಪ್ಪ. ಮೃಗವೇಟೆಯನ್ನು ಆಡುವುದರ ತನ್ಮುಖೇನವಾಗಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದವ ಹೆಸರು ಜರ ಎನ್ನುವ ಹಾಗೆ ನಾನೊಬ್ಬ ಕಾಡಬೇಡ. ದೇವ್ರೆ, ಇಂತಹ ಹೇಯ ಕೃತ್ಯವನ್ನು ಎಸಗುವುದಕ್ಕೆ ಮುಂದಾದವ ನಾನು. ಇಂತಹ ಕೃತ್ಯವನ್ನು ಎಸಗಿದಂತಹ ನಾನು ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ ಯೋಗ್ಯನಲ್ಲ. ನೀವು ಯಾವ ಶಿಕ್ಷೆಯನ್ನು ಕೊಟ್ಟರು ಸಹ ಅನುಭವಿಸ್ತೇನೆ. ನನ್ನನ್ನು ಕೊಂದು ಬಿಡಿ ದೇವರೇ. ಮುರುಗದಿಗ ನಿಯತಿಯನ್ನದಿಗನಿದೆ ರೂಢಿಯೊಳಗಾರೆ ಹಿಂದೆ ಪ್ರೀತಿಯೊಳನೋ ಬೇಡ ವೃತ್ತಿಯೋ ಇಂದ್ರನ ಬೇಡ ವೃತ್ತಿಯೋ ಇಂದ್ರಗಲ್ಲದ
ಕಾರಣ ಕೊಟ್ಟಿರುವ ಕೃತಿಗೆ ಸರಿ ಪ್ರಾಯಶ್ಚಿತ ಎನ್ನ ಕೃತಿಗಿದುವೆ ಪ್ರಾಯಶ್ಚಿತ ಬೇಡ ಮರುಗದಿರದ ಬೇಡ ಬೇಡ ದೇವರೇ ಮರುಗ ಬೇಡಪ್ಪ. ಹಾ ತನ್ನಿಂದ ಯಾವುದೋ ಘನಾಪರಾಧವಾಗಿದೆ ಎನ್ನುವುದಾಗಿ ನೀನು ಭಾವಿಸಿದ್ದಿ. ಇಲ್ಲಿ ನಿನ್ನಿಂದ ಯಾವ ಅಪರಾಧವೂ ಆಗದಿಲ್ಲ, ಆದದ್ದು ಪ್ರಮಾದ ಮಾತ್ರ. ಪ್ರಮಾದ ಎನ್ನುವುದು ಯಾವ ಕಾಲಕ್ಕೂ ದೋಷಕ್ಕೆ ಹೇತುವಾಗುವುದಿಲ್ಲ. ಅಷ್ಟೇ ಅಲ್ಲದೆ ಇದರಲ್ಲಿ ನಿನ್ನ ಸ್ವಯಂ ಕರ್ತೃತ್ವ ಏನೂ ಇಲ್ಲ. ನಿನ್ನನ್ನು ನಾನಾಗಿಯೇ ಈ ರೀತಿಯಲ್ಲಿ ಬಳಸಿಕೊಂಡವನಿದ್ದೇನೆ. ಕಾರಣ ಇದೆಯಪ್ಪ, ಏನು ದೇವ್ರೆ? ನನಗೀಗ ವರುಷ 100 ಕಳೆಯುತ್ತಾ ಬಂದಿದೆ. ಆದರೂ ನನಗಿನ್ನು ಜರೆ ಎನ್ನುವುದು ಆವರಿಸಲಿಲ್ಲ. ಶಾರೀರಿಕವಾಗಿ ನಿಸರ್ಗದ ಕೈಗೂಸಾಗಿ ಹುಟ್ಟಿರುವ ಯಾವ ಕಡೆ ಆದರೂ ಸಹ ನಿಸರ್ಗಾತೀತವಾದ ಬೆಳವಣಿಗೆಯಿಂದ ಮುಂದುವರಿಯುವುದದು ಸಲ್ಲದು, ನಿಯತಿಯನ್ನು ಅತಿಕ್ರಮಿಸಕೂಡದು ಎನ್ನುವ ಕಾರಣದಿಂದ ಜರನಾಮಕನಾದ ನಿನ್ನನ್ನು ನಾನಾಗಿಯೇ ಈ ರೀತಿಯಲ್ಲಿ ಬಳಸಿಕೊಂಡವನಿದ್ದೇನೆ. ಇನ್ನೂ ಹಲವು ಹಿನ್ನೆಲೆಗಳು ಇದಕ್ಕೆ ಪೂರಕವಾಗಿ ಒದಗಿ ಬಂದಿದೆಯಪ್ಪ. ಒಂದು ಕಾಲದಲ್ಲಿ ದುರ್ವಾಸರನ್ನೇ ಮನೆಗೆ ಕರೆಸಿ ಅವರಿಗೆ ಉಣಬಡಿಸಿ ಅವರು ಉಂಡು ಬಿಟ್ಟ ಆ ಎಂಜಲನ್ನು ಮೈಯೆಲ್ಲ ಪೂಸಿಕೊಂಡೇ ಪಾದಕ್ಕೆ ಸೋಕದೇ ಇದ್ದ ಹಾಗೆ ಎಚ್ಚರ ವಹಿಸಿದೆ. ಯಾಕೆ? ಬ್ರಹ್ಮೋಚ್ಚಿಷ್ಟಕ್ಕೆ ಅಗೌರವ ಸಲ್ಲಿಸಿದ ಹಾಗಾಗ್ತದೆ ಎನ್ನುವ ಕಾರಣದಿಂದ ಅವರೊಂದೊಂದು ಮಾತನಾಡಿದ್ದಿದೆ. ಕೃಷ್ಣ, ನಿನ್ನ ಪಾದದಿಂದಲೇ ನನಗೆ ಮರಣ ಬರ್ತದೆ ಎನ್ನುವುದಾಗಿ ಅವರಾಡಿದ ಮಾತು ಸತ್ಯವಾಗಬೇಕಷ್ಟೇ. ಅಷ್ಟು ಮಾತ್ರವೇ ಅಲ್ಲ, ಅವರೇ ಇಟ್ಟಿರುವಂತಹ ಶಾಪವಾಕ್ಯಕ್ಕನುಗುಣವಾಗಿ ಸಾಂಬ ಹಡೆದಿರುವಂತಹ ಕಬ್ಬಿಣದ ಒನಕೆಯನ್ನು ಈ ತೀರದಲ್ಲಿ ತೇದು ಬಿಡಿ ಎನ್ನುವುದಾಗಿ ಇತ್ತ ಕಳುಹಿದೆ. ಅವರದಷ್ಟನ್ನು ಮಾಡಿದ್ರು. ಆದರೆ ತೇದು ಬಿಟ್ಟಂತ ಆ ಒನಕೆಯ ತುಣುಕೊಂದು ನಿನ್ನ ಬಾಣದ ಅಲಗಾಗಿ ಸೇರಿರಲು ಬಹುದು. ಇನ್ನೂ ಒಂದು ಬಲವಾದ ಹಿನ್ನೆಲೆ ಇದೆಯಪ್ಪ. ಕಳೆದ ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದಾಗ ಇಂದ್ರನಂದವನಾದ ವಾಲಿಯನ್ನು ಮರದ ಮರೆಯಲ್ಲಿ ನಿಂತು ಬೇಡ ವೃತ್ತಿಯೊಳಾನು ತಂದೆ. ಆ ವೇಳೆಯಲ್ಲಿ ಅವನಿಗೆ ಬೇಕಾದ ಸಾಂತ್ವನದ ಮಾತುಗಳನ್ನೇನು ನಾನು ಆಡಿದ್ದೇನೆ. ಅವನೇನೋ ತೃಪ್ತಿ ಹೊಂದಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಆದರೆ ಅದೇ ವಾಲಿಯ ಮಡದಿಯಾದ ಆ ತಾರೆಯ ಬಿಸುಪು ಎನ್ನುವುದು ತಟ್ಟದೆ ಇರಲಾರದು. ಅಂದು ನಾನು ಗೈದಿರುವ ಕೃತಿಗೆ ಇದು ಪ್ರಾಯಶ್ಚಿತ ರೂಪವಾಗಿದೆಯಪ್ಪ. ಹಾಗಾಗಿ ನಿನ್ನಿಂದ ಯಾವ ಅಪರಾಧವೂ ಆಗದಿಲ್ಲ. ಅಪರಾಧಿ ಪ್ರಜ್ಞೆ ನಿನ್ನನ್ನು ಕಾಣುವುದು ಬೇಡ. ಇದು ಕಾಲಾಂತರದಲ್ಲಿ ನಿನಗೆ ಮೋಕ್ಷವನ್ನು ಅನುಗ್ರಹಿಸ್ತೇನಪ್ಪ. ನಿಶ್ಚಿಂತನಾಗಿ ಈ ವೇಳೆಯಲ್ಲಿ ನನ್ನ ಭಾವನಾದ ಪಾಠ್ಯವನ್ನು ಇಲ್ಲಿಯವರೆಗೆ ಪರಿಸಿಕೊಳ್ಳಬೇಕಾಗಿದೆ. ಅದು ಹೇಗೆ ಎನ್ನುವುದಾಗಿ ಯೋಚಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಗಗನಗಾಮಿಯಾಗಿ ಸಾಗುತ್ತಾ ಇದ್ದಂತಹ ನಾರದನೇ ನನ್ನೆಡೆಗೆ ಬಂದು ನನ್ನ ಕ್ಷೇಮವನ್ನು ವಿಚಾರಿಸಿದನಲ್ಲವೇ, ಅವನಲ್ಲಿ ವಿಷಯವನ್ನು ಎಲ್ಲ ತಿಳಿಸಿದ ಹಾಗಾಯಿತು. ನನ್ನ ಮನೋರಥ ಸಾರಥಿಯಾಗಿ ಅವನನ್ನು ಹತ್ತಿರಡಿಗೆ ಕಳುಹಿಕೊಟ್ಟದ್ದಾಗಿದೆ. ಆದರೆ ಈ ಪಾದಕ್ಕಾದ ನೋವು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.